ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ 550 ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಏಕ ಕಹತ್ ಮೋಹಿ ಸಕುಚ್ ಅತಿ ರಹಾ ಬಾಲಿ ಕಿ ಕಾಂಖ್ ಇನ್ಹ ಮಹು ರಾವನ್ ತೈ ಕವನ್ ಸತ್ಯ ಬದಹಿ ತಜಿ ಮಾಖ್ ಸುನು ಸಠ್ ಸೋಯಿ ರಾವನ್ ಬಲಸೀಲಾ ಹರಗಿರಿ ಜಾನ್ ಜಾಸು ಭುಜ ಲೀಲಾ ಜಾನ್ ಉಮಾಪತಿ ಜಾಸು ಸುರಾಯಿ पूजेवु जेहि सिर सुमन चढ़ाई सिर सरोज निज करन ही उतारी पूजेवु अमित बार त्रिपुरारी भुज बिक्रम जानहि दिगपाला सठ अजहू तिन्ह के उर साला जान ही दिग्गज उर कठिनाई जब जब भैरवु जाई बरी आई जिन्ह के दसन कराल न फूटे उर लागत मूलक इव टूटे जासु चलत डोलती इमी धरनी चढ़त मत गज जिमि लघु तरनी सोई रावण जग बिदित प्रतापी सुनेहि न ಶ್ರವಣ ಅಲೀಕ್ ಪ್ರಲಾಪಿ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಅಂಗದ ರಾವಣನಿಗೆ ನಾನು ಬೇಕಾದಷ್ಟು ರಾವಣರ ಬಗ್ಗೆ ಕೇಳಿದ್ದೀನಿ ಅಂತ ಒಬ್ಬ ರಾವಣನ ಬಗ್ಗೆ ಹೇಳ್ತೀನಿ ಕೇಳು. ಬಲಿಯನ್ನ ಗೆಲ್ಲೋದಕ್ಕೆ ಪಾತಾಳಕ್ಕೆ ಹೋದಾಗ ಅಲ್ಲಿ ಮಕ್ಕಳು ಅವನನ್ನ ಕಟ್ ಹಾಕಿ ಆಡ್ತಾ ಆಡ್ತಾ ಅವನನ್ನ ಕಾಲಿಂದ ಒದಿತಾ ಇದ್ರು. ಕೊನೆಗೆ ಬಲಿಗೆ ಅವನ ಮೇಲೆ ಅನುಕಂಪ ಆಗಿ ಅವನನ್ನ ಬಿಡಿಸ್ತಾನೆ. ಇನ್ನೊಂದ್ಸರಿ ಪುಲಸ್ತ್ಯ ಮುನಿ ಹೋಗಿ ಬಿಡಿಸ್ಕೊಂಡು ಬಂದಿರ್ತಾರೆ. ಮುಂದುವರೆದು ಹೇಳ್ತಾನೆ, ಇನ್ನೊಬ್ಬ ರಾವಣನ ಬಗ್ಗೆ ಹೇಳೋದಕ್ಕೆ ನನಗೆ ತುಂಬಾನೇ ಸಂಕೋಚ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅವನನ್ನ ವಾಲಿ ಬಹಳ ದಿನಗಳವರೆಗೆ ಕಂಕಳಲ್ಲೇ ಇಟ್ಕೊಂಡು ತಿರುಗ್ತಾ ಇದ್ನಂತೆ ಅಂತನ್ಬಿಟ್ಟು. ಇವರಲ್ಲಿ ನೀನ್ ಯಾವ ರಾವಣ ಅಂತನ್ಬಿಟ್ಟು ಹೇಳ್ತಾನೆ. ಅಂದ್ರೆ ವಾಲಿಯ ಬಗ್ಗೆ ಹೇಳ್ತಾನಲ್ಲ, ಅದಕ್ಕೋಸ್ಕರ ಹೇಳ್ತಾನೆ, ಅವನೇ ನಿನ್ನನ್ನ ಕಂಕಳಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದ, ಅವನ ಬಗ್ಗೆ ನೀನ್ ಯಾಕೆ ಮಾತಾಡ್ತೀಯಾ ಅಂದ್ರೆ ಏನು, ಅವನಿಗಿಂತ ಬಲಶಾಲಿ ವಾಲಿಯಾಗಿದ್ದ, ಅಂತ ವಾಲಿಯನ್ನೇ ರಾಮ ಕೊಂದಿದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಇವರಲ್ಲಿ ಈಗ ನಾನು ಹೇಳಿದ್ನಲ್ಲ, ಇಷ್ಟೆಲ್ಲ ರಾವಣರ ಬಗ್ಗೆ ನಾನು ಕೇಳಿದ್ದೀನಿ, ಇದರಲ್ಲಿ ನೀನ್ ಯಾವ ರಾವಣ, ಸಿಟ್ಟು ಕೋಪ ಬಿಟ್ಟು ನಿಜ ಹೇಳು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡಂತ ರಾವಣ ಈ ರೀತಿ ಹೇಳ್ತಾನೆ, ಎಲೆ ಮೂಢ, ನನ್ನ ಭುಜ ಪರಾಕ್ರಮದ ಬಗ್ಗೆ ಶಿವನ ಕೈಲಾಸ ಪರ್ವತಕ್ಕೆ ಗೊತ್ತು. ಅಂದ್ರೆ ಶಿವನಿಗೂ ಗೊತ್ತು ಕೈಲಾಸ ಪರ್ವತ, ಅದನ್ನ ಹೊತ್ಕೊಂಡು ಬಂದಿರ್ತಾನಲ್ಲ ಅವನು, ಅದಕ್ಕೋಸ್ಕರ ಹೇಳ್ತಾನೆ ಆ ಕೈಲಾಸ ಪರ್ವತ ಗೊತ್ತು, ನನ್ನ ಭುಜಗಳಲ್ಲಿ ಎಷ್ಟು ಪರಾಕ್ರಮ ಇದೆ ಅಂತ ಅಂದ್ಬಿಟ್ಟು. ಮತ್ತೆ ನನ್ನ ಶಿರಸ್ಸುಗಳನ್ನ ಪುಷ್ಪಗಳ ಹಾಗೆ ಉಮಾಪತಿಗೆ ನಾನು ಸಮರ್ಪಣೆ ಮಾಡಿ ಪೂಜಿಸಿದ್ದೀನಿ. ನಾನು ಅದೇ ರಾವಣ. ನಾನು ಶಿರಸ್ಸು ಅನ್ನುವಂಥ ಕಮಲಗಳನ್ನ ನನ್ನ ಕೈಯಾರೆ ಕತ್ತರಿಸಿ ಅನೇಕ ಸಾರಿ ತ್ರಿಪುರಾರಿಯಾದಂತಹ ಶಿವನಿಗೆ ನಾನು ಅರ್ಪಿಸಿ ಪೂಜಿಸಿದ್ದೀನಿ ಅಂತನ್ಬಿಟ್ಟು ಹೇಳ್ತಾನೆ. ನೋಡಿ, ಇಲ್ಲಿ ಅವನು ಕೇಳಿದಂಥ ಪ್ರಶ್ನೆಗಳಿಗೆ ಇವನು ಉತ್ತರ ಕೊಟ್ಟಿಲ್ಲ. ಇವನು ಏನು ಒಂದು ಘನಕಾರ್ಯ ಮಾಡಿದಾನೋ, ಆ ಪರಾಕ್ರಮದ ಕೆಲಸ ಏನು ಮಾಡಿದಾನೋ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಆದರೆ ಅವನು ಏನು ಕೇಳಿದ್ನೋ ಅದ್ರ ಬಗ್ಗೆ ಅವನು ಉತ್ತರವನ್ನು ಕೊಡ್ತಾ ಇಲ್ಲ. ಎಲೆ ಮೂರ್ಖ, ನನ್ನ ಭುಜಬಲ ಪರಾಕ್ರಮವನ್ನ ದಿಕ್ಪಾಲಕರು ತಿಳ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತು ನನ್ನ ಭುಜಬಲಗಳಲ್ಲಿ ಎಷ್ಟು ಪರಾಕ್ರಮ ಇದೆ ಅಂತಂದ್ಬಿಟ್ಟು. ಅವರ ಎದೆಗಳಲ್ಲಿ ಇವತ್ತಿಗೂ ಕೂಡ ಅದು ನಾಟ್ತಾ ಇದೆ. ನನ್ನದು ಎಂತಹ ಕಲ್ಲೆದೆ ಅನ್ನೋದನ್ನ ದಿಗ್ಗಜಗಳು ತಿಳ್ಕೊಂಡಿದ್ದಾರೆ. ಆ ದಿಗ್ಗಜರ ಜೊತೆ ನಾನು ಹೋರಾಡ್ತಾ ಇದ್ನಲ್ಲ, ಆಗ ದಂತಿಗಳ ಭಯಂಕರ ದಂತಗಳು ನನ್ನ ಎದೆಗೆ ಏನೂ ಮಾಡೋದಕ್ಕಾಗ್ಲಿಲ್ಲ. ಯಾಕಂದ್ರೆ ಆ ದಂತಗಳು ಹೇಗಿರುತ್ತೆ ಅಂತಂದ್ರೆ, ಚುಚ್ಕೊಂಡ್ಬಿಟ್ರೆ ಅವರು ಸತ್ತೇ ಹೋಗ್ಬಿಡ್ತಾರೆ, ಅಷ್ಟು ಚೂಪಾಗಿ ಅಷ್ಟು ಶಕ್ತಿಯುತವಾಗಿರತ್ತೆ. ಆದ್ರೆ ನನ್ನ ಎದೆಗಳಿಗೆ ಆ ದಂತಗಳು ಚುಚ್ಚಿದಾಗ ನನ್ನ ಎದೆಗೆ ಏನು ಮಾಡೋಕ್ಕಾಗ್ಲಿಲ್ಲ. ಅದಕ್ಕೆ ಬದಲಾಗಿ ನನ್ನ ಎದೆ ತಗ್ಲಿದ ತಕ್ಷಣನೇ ಆ ದಂತಗಳೇ ಮೂಲಂಗಿಯ ಹಾಗೆ ಚೂರ್ ಚೂರಾಗಿ ಮುರಿದು ಹೋಯ್ತು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು, ನನ್ನ ಎದೆ ಅಷ್ಟು ಗಟ್ಟಿಯಾಗಿದೆ ಅಂತ ಅಂದ್ಬಿಟ್ಟು. ಮದಗಜ ಇದೆಯಲ್ಲ, ಅದು ಹತ್ತಿದಂತಹ ಸಣ್ಣ ದೋಣಿ ಅಲ್ಲಾಡೋ ಹಾಗೆ ನಾನು ನಡೆದಾಗ ಭೂಮಿ ಎಲ್ಲ ನಡುಗುತ್ತೆ. ನಾನು ಅದೇ ಜಗತ್ ಪ್ರಸಿದ್ಧ ಪ್ರತಾಪಶಾಲಿಯಾದಂತಹ ರಾವಣ. ಎಲ್ಲವೋ ವ್ಯರ್ಥ ಪ್ರಲಾಪಿ, ಅಂದ್ರೆ ಏನೇನೋ ಬೇಡದೇ ಇರೋದೆಲ್ಲ ಮಾತಾಡ್ತಾ ಇದೆಯಲ್ಲ, ನನ್ನ ಬಗ್ಗೆ ನೀನು ಯಾವತ್ತಾದ್ರೂ ಕೇಳಿದೀಯಾ ಅಂತಂದ್ಬಿಟ್ಟು ಹೇಳ್ತಾನೆ. ಇಲ್ಲಿ ಅಂಗದ ಹೇಳಿದಂತಹ ವಿಷಯಗಳಿತ್ತಲ್ಲ, ಘಟನೆಗಳು, ಅದೂ ಕೂಡ ರಾವಣನ ಜೊತೆ ನಡೆದಿರೋದೆ. ರಾವಣನೇ ಆ ರೀತಿಯೆಲ್ಲ ಮಾಡಿದ್ದಿದ್ದು. ಆದ್ರೆ ಆ ವಿಷಯವನ್ನೇ ಬಿಟ್ಬಿಟ್ಟ.
ಇಲ್ಲಿ ತಾನು ಏನು ಘನಕಾರ್ಯ ಮಾಡಿದ್ದೀನೋ ಅದರ ಬಗ್ಗೆ ಹೇಳ್ತಾ ಇದ್ದಾನೆ. ನನ್ನ ಬಗ್ಗೆ ನೀನೇನಾದರೂ ಯಾವತ್ತಾದರೂ ಕೇಳಿದೀಯಾ? ಏನೂ ಗೊತ್ತಿಲ್ಲ ನಿನಗೆ ನನ್ನ ಬಗ್ಗೆ, ಅದಕ್ಕೋಸ್ಕರ ನೀನು ಈ ರೀತಿ ವ್ಯರ್ಥವಾದಂಥ ಮಾತುಗಳನ್ನು ಆಡ್ತಾ ಇದೀಯಾ ಅಂತಂದ್ಬಿಟ್ಟು ರಾವಣ ಹೇಳ್ತಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.